ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 2 ತಿಂಗಳಾಯಿತು. ಇನ್ನು ಬಿಗ್ ಬಾಸ್ ಹವಾ ಮುಗುದಿಲ್ಲ. ಬಿಗ್ ಬಾಸ್ ಮಾತ್ರ ಅಲ್ಲ, ಬಿಗ್ ಬಾಸ್ ನಲ್ಲಿರೋ ಸ್ಪರ್ಧಿಗಳ ಅಬ್ಬರವೂ ಕಮ್ಮಿಯಾಗಿಲ್ಲ. ಅದರಲ್ಲೂ ಗಿಲ್ಲಿ ಹಾಗೂ ರಕ್ಷಿತಾ ಬಗ್ಗೆ ಹೇಳೋದೇ ಬೇಡ ಬಿಡಿ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೂ ಸಿಗದಂತಹ ಡಿಮ್ಯಾಂಡ್ ಇವರಿಬ್ಬರಿಗೆ ಸಿಗ್ತಾ ಇದೆ. ಇವರನ್ನ ನೋಡ್ಬೇಕು, ಇವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ ಜನ ಕ್ಯೂ ನಿಲ್ತಿದ್ದಾರೆ. ಸಿನಿಮಾ ಸ್ಟಾರ್ಸ್ ಗಳನ್ನ ಯಾವ ರೀತಿ ನೋಡ್ತಾರೋ ಇವರಿಬ್ಬರನ್ನು ಜನ ಅದೇ ರೀತಿ ಕಾಣ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ. ಹೀಗಾಗಿಯೇ ಈಗ ಒಂದೇ ಒಂದು ದಿನವೂ ಬಿಡುವಿಲ್ಲದಂತೆ ಬ್ಯುಸಿ ಆಗಿರೋದು. ಕೈ ತುಂಬಾ ಅವಕಾಶ ಇದೆ, ಅದು ಇದು ಅಂತ ಕಾರ್ಯಕ್ರಮಗಳಿಗೆ ಓಡಾಡ್ತಿದ್ದಾರೆ. ಇದೊಂದು ಕಾರ್ಯಕ್ರಮಕ್ಕೂ 1000 ಲೆಕ್ಕದಲ್ಲಿ ಸಂಭಾವನೆ ಪಡೀತಿದ್ದಾರೆ. ಇಷ್ಟು ವರ್ಷ ಪಟ್ಟಿದ್ದ ಕಷ್ಟಕ್ಕೆಲ್ಲ ಈ 2 ತಿಂಗಳಲ್ಲೇ ಬಡ್ಡಿ ಸಮೇತ ವಾಪಸ್ ಪಡೀತಿದ್ದಾರೆ. ಇಂಥ ಅದೃಷ್ಟ ಎಲ್ರಿಗೂ ಸಿಗಲ್ಲ ಬಿಡಿ. ಹಣ ಬೇಕಾದ್ರೂ ಮಾಡಬಹುದು, ಆದ್ರೆ ಜನರ ಪ್ರೀತಿಯನ್ನ ಅಷ್ಟು ಈಸಿಯಾಗಿ ಗಳಿಸೋದಿಕ್ಕೆ ಆಗಲ್ಲ. ಆದ್ರೆ ಜನರ ಪ್ರೀತಿ ಅನ್ನೋದು ಇವರಿಬ್ಬರ ಪಾಲಿಗೆ ವರದಾನವಾಗಿ ಬಂದಿದೆ. ಹೀಗಾಗಿಯೇ ಈ ಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋ ಹೊತ್ತಲ್ಲಿ ಬಿಗ್ ಬಾಸ್ ರಕ್ಷಿತಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಎಷ್ಟು ದಿನ ರಕ್ಷಿತಾರನ್ನ ಮಿಸ್ ಮಾಡ್ಕೊಳ್ತಾ ಇದ್ದ ಕಿರುತೆರೆ ಮಂದಿಗೆ ಮತ್ತೆ ವಾರದ ಕೊನೆಯಲ್ಲಿ ದೊಡ್ಡ ಎಂಟರ್ಟೈನ್ಮೆಂಟ್ ಕೊಡಲಿದ್ದಾರೆ. ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿಗೆ ಇರೋ ದೊಡ್ಡ ಕ್ರೇಜ್ ಅಂದ್ರೆ ನಾನ್ ಯಾವಾಗಲೂ ಸ್ಕ್ರೀನ್ ನಲ್ಲಿ ಇರಬೇಕು ಅನ್ನೋದು, ನಾನ್ ಹೈಲೈಟ್ ಆಗಬೇಕು ಅನ್ನೋದು. ಬಿಗ್ ಬಾಸ್ ನಲ್ಲಿ ಇದ್ದಾಗಲೂ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಮೊದಲಿಗೆಲ್ಲ ರಕ್ಷಿತಾ ಅವರ ಈ ಪ್ಲಾನ್ ಬಹುತೇಕರಿಗೆ ಗೊತ್ತಾಗಲೇ ಇಲ್ಲ. ಆಮೇಲೆ ದಿನಗಳು ಹೋದಂತೆ ರಕ್ಷಿತಾ ಸ್ಟ್ರಾಟಜಿ ನಿಧಾನಕ್ಕೆ ಗೊತ್ತಾಗೋದಕ್ಕೆ ಶುರುವಾಗಿತ್ತು. ಎಲ್ಲಿ ವೋಲ್ಟೇಜ್ ತಗೋಬೇಕು, ಯಾರ ಜೊತೆಗಿದ್ರೆ ಹೈಪ್ ಸಿಗುತ್ತೆ, ಪ್ರೋಮೋ ಕಂಟೆಂಟ್ ಆಗೋದು ಹೇಗೆ ಅನ್ನೋದು ರಕ್ಷಿತಾಗೆ ತುಂಬಾ ಚೆನ್ನಾಗಿ ಮನವರಿಕೆ ಆಗಿತ್ತು. ಹೀಗಾಗಿ ರನ್ನರ್ ಅಪ್ ಕೂಡ ಆದ್ರು. ಆದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಮಂಕಾಗಿ ಹೋಗಿದ್ದಾರೆ. ಒಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗೋದು ಬಿಟ್ರೆ ಟಿವಿ ಮೇಲೆ ಬರ್ತಿಲ್ಲ. ತಿಂಗಳ ಹಿಂದೆ ನಡೆದ ದೊಡ್ಡ ಮನೆ ಹಬ್ಬದಲ್ಲಿ ಭಾಗವಹಿಸಿದ್ದು ಬಿಟ್ರೆ ಬೇರೆ ಕಾರ್ಯಕ್ರಮವೇ ಇರಲಿಲ್ಲ. ಹೀಗಾಗಿ ಎಲ್ಲೂ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಿದೆ ಅನ್ನೋ ಫೀಲ್ ಕಾಡ್ತಾ ಇತ್ತು. ಗಿಲ್ಲಿ ಆದ್ರೆ ಹಾಗಲ್ಲ, ಸಿನಿಮಾ ನಟ, ಒಂದಲ್ಲ ಒಂದು ಕಡೆ ಕಾಣಿಸಿಕೊಳ್ತಾರೆ. ಬೇಸಿಕಲಿ ಕಾಮಿಡಿಯನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅವಕಾಶ ಹುಡ್ಕೊಂಡ್ ಬರುತ್ತೆ. ಆದ್ರೆ ರಕ್ಷಿತಾಗೆ ಹಾಗಲ್ಲ, ನಟನೆಯ ಗಂಧ ಗಾಳಿ ಗೊತ್ತಿಲ್ಲ. ಹೀಗಾಗಿ ರಕ್ಷಿತಾ ಹವಾ ನಿಧಾನಕ್ಕೆ ಕಮ್ಮಿ ಆಗ್ತಿದೆ ಅನ್ನೋ ಹೊತ್ತಲ್ಲಿ ರೀ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮುಗಿತಿದ್ದಂತೆ ಮತ್ತೊಂದು ರಿಯಾಲಿಟಿ ಶೋನಲ್ಲಿ ರಕ್ಷಿತಾ ಬಣ್ಣ ಹಚ್ಚಿದ್ದಾರೆ. ಅದೇ ಗಿಚ್ಚಿ ಗಿಲಿ ಗಿಲಿ ಜೂನಿಯರ್ಸ್. ಈಗಾಗಲೇ ಈ ಶೋ ಶುರುವಾಗಿ ತಿಂಗಳಾಯಿತು. ಈಗ ಈ ಕಾರ್ಯಕ್ರಮಕ್ಕೆ ರಕ್ಷಿತಾ ಸೇರ್ಪಡೆಯಾಗಿದ್ದಾರೆ. ರಕ್ಷಿತಾ ಕೂಡ ಸ್ಪರ್ಧಿಯಾಗಿ ಗಿಚ್ಚಿ ಗಿಲಿ ಗಿಲಿಗೆ ಎಂಟ್ರಿ ಕೊಟ್ಟಿದ್ದು ಇವರ ಅರ್ಧಂಬರ್ಧ ಕನ್ನಡ ಸಿಕ್ಕಾಪಟ್ಟೆ ಕಿಕ್ಕೊಡೋದು ಖಾಯಂ. ಈಗಾಗಲೇ ಕಲರ್ಸ್ ನವರು ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ರಕ್ಷಿತಾರೇ ಹೈಲೈಟ್ ಆಗಿದ್ದಾರೆ. ಹೀಗಾಗಿ ಈ ವಾರದಿಂದ ರಕ್ಷಿತಾ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಲಿದೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಗೆ ಹೋದ ಸ್ಪರ್ಧಿಗಳು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ಬರೋದು ಹೊಸತೇನಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿ ಆಗಿತ್ತು. ಸ್ವಲ್ಪ ನೇಮು ಫೇಮು ಇದ್ದವರನ್ನ ಕರ್ಕೊಂಡು ಬಂದು ಜನರ ಮುಂದೆ ಬಿಟ್ಟಿದ್ರು. ಬಿಗ್ ಬಾಸ್ ಸೀಸನ್ 10 ಸಮಯದಲ್ಲಿ ಇಶಾನಿ ಮತ್ತು ಡ್ರೋನ್ ಪ್ರತಾಪ್ರನ್ನ ಸ್ಪರ್ಧಿಗಳಾಗಿ ಆಯ್ಕೆ ಮಾಡಿದ್ರು. ಒಂದಿಷ್ಟು ದಿನ ಇವರಿಬ್ರು ಕೂಡ ಸ್ಪರ್ಧಿಗಳಾಗಿ ಅಭಿನಯಿಸಿದ್ರು. ಆದ್ರೆ ಏನೂ ವರ್ಕೌಟ್ ಆಗಿರ್ಲಿಲ್ಲ. ವಾರಗಳು ಕಳೆದಂತೆ ಇವರಿಬ್ಬರ ಪಾತ್ರ ಜನರಿಗೆ ಬೋರ್ ಅನ್ಸೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಅರ್ಧದಲ್ಲೇ ಹೊರಟು ಹೋಗಿದ್ರು. ಈಗ ರಕ್ಷಿತಾ ಎಂಟ್ರಿ ಕೊಟ್ಟಿದ್ದಾರೆ. ರಕ್ಷಿತಾ ಯಾವಕ್ಕೂ ಅರ್ಧಕ್ಕೆ ಹೋಗೋರಲ್ಲ. ಕ್ಯಾಮ್ರಾ ಮುಂದಿನ ಕಾರ್ಯಕ್ರಮ ಅಂದ್ರೆ ಜೋಶಲ್ಲೇ ಮಾಡ್ತಾರ್ ಬಿಡಿ. ಇನ್ನೊಂದು ವಿಷಯ ಹೇಳೋದ್ ಮರೆತ್ವಿ. ಗಿಚ್ಚಿ ಗಿಲಿಗಿಲಿಗೆ ಗಿಲ್ಲಿ ನಟನಿಗೆ ಆಹ್ವಾನ ನೀಡಲಾಗಿತ್ತು. ಆದ್ರೆ ಕೈ ತುಂಬಾ ಅವಕಾಶ, ಒಂದಿನವೂ ಬಿಡುವಿಲ್ಲದಂತೆ ಕಾರ್ಯಕ್ರಮಗಳು ಇರೋದ್ರಿಂದ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಲು ಆಗಿಲ್ಲ. ಹೀಗಾಗಿ ಗಿಲ್ಲಿ ಸ್ಥಾನಕ್ಕೆ ರಕ್ಷಿತಾರನ್ನ ಸೇರ್ಪಡೆ ಮಾಡಲಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.